ಮೊನ್ನೆ 2 ಘಟನಾವಳಿಗಳು ನಡೆಯಿತು ಭಾರತದಲ್ಲಿ, ಒಂದು ಕರ್ನಾಟಕದಲ್ಲಿ ಮತ್ತೊಂದು ತೆಲಂಗಾಣದಲ್ಲಿ. ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ಪ್ರಖ್ಯಾತ ಕಲಾವಿದ ದರ್ಶನ್ ಅವರಿಗೆ 7 ತಿಂಗಳ ನಂತರ ಒಂದು ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಅದರ ಜೊತೆಗೆ ಇನ್ನಿತರರಿಗೂ ಸಿಕ್ಕಿದೆ. ಒಟ್ಟು 17 ಮಂದಿ ಪೈಕಿ 12 ಜನ ಈಗಾಗಲೇ, ಅಂದರೆ ನಾಳೆ ನಾಡಿದ್ದು ಹೊರ ಬರ್ತಾರೆ. ಯಾಕಂದರೆ ಕೆಲವು ಫಾರ್ಮಾಲಿಟೀಸ್ ಎಲ್ಲ ಮುಗಿದ ನಂತರ 10,000ಕ್ಕಿಂತಲೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು. ಆಮೇಲೆ ಒಂದು ಕಡೆ ಸಿ ವಿ ನಾಗೇಶ್, ಮತ್ತೊಂದು ಕಡೆ SPB ಪ್ರಸನ್ನಕುಮಾರ್ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ರು. ಕೊಲೆ ಅಂತ ಆಗಿರೋದು ನಿಜ, ಆದರೆ ಅದರ ಬಗ್ಗೆ ಏನು ಕೋರ್ಟಲ್ಲಿ ವಿಚಾರಣೆ ನಡೀತಾ ಇತ್ತು. 6 ತಿಂಗಳ ನಂತರ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದೆ. ಇದರ ನಡುವೆ ಅವರ ಮಧ್ಯಂತರ ಬೇಲ್ ಏನಿದೆ ಅದು ಸ್ಕ್ವಾಶ್ ಆಗಿದೆ, ಅಂದರೆ ರದ್ದಾಗಿದೆ. 45 ದಿನಗಳ ಕಾಲ ಅವರ ಆಪರೇಷನ್ಗೆ ಬೇಕು, ಇಲ್ಲದಿದ್ದರೆ ಬಹಳ ತೊಂದರೆ ಆಗುತ್ತೆ, ಬೆನ್ನುಹುರಿ ನೋವಿದೆ, ಕಾಲಿಗೆ ತೊಂದರೆ ಆಗಬಹುದು. ಈವನ್ ಒಂದು ಮಾತಲ್ಲಿ ಹೇಳಬೇಕು ಅಂತಂದ್ರೆ, ಸಿ ವಿ ನಾಗೇಶ್ ಅವರ ಮಾತಲ್ಲಿ ಹೇಳಬೇಕು ಅಂತಂದ್ರೆ ಲಕ್ವಾ ಕೂಡ ಹೊಡಿಬಹುದು ಅನ್ನುವಂಥದ್ದಿತ್ತು. ಕೊನೆಗಿಲ್ಲ, ಫಿಸಿಯೋಥೆರಪಿ ಸಾಕಾಗಬಹುದು ಅಂತ ಇತ್ತು. ಆದರೆ ಇಲ್ಲಿ ತನಕ ಅಂಥದ್ದು ಯಾವುದು ಕಂಡು ಬಂದಿಲ್ಲ. ಈಗ ಅವರದ್ದು ಆಪರೇಷನ್ ಆಗತ್ತಾ ಆಗೋದಿಲ್ಲ ಅನ್ನೋದನ್ನು ಕೋರ್ಟ್ಗೆ ತಿಳಿಸಬೇಕಾದಂಥ ಅಗತ್ಯ ಇಲ್ಲ. ಅದು ದರ್ಶನ್ ಅವರಿಗೆ ಸಂಬಂಧಪಟ್ಟ ವಿಚಾರ. ಮತ್ತೊಂದು ಕಡೆ ಅಲ್ಲು ಅರ್ಜುನ್ ಬೆಳಗ್ಗೆ ಅರೆಸ್ಟ್ ಆಗ್ತಾರೆ. ಅದು ತಕ್ಷಣವೇ ಕೋರ್ಟ್ಗೆ ಹೋಗುತ್ತೆ. ಕೋರ್ಟಲ್ಲಿ ಹಿಯರಿಂಗ್ ಆಗುತ್ತೆ. ಹಿಯರಿಂಗ್ ಆಗಿ ಬೇಲ್ ಸಿಗುತ್ತೆ. ಬೇಲ್ ಸಿಕ್ಕ ನಂತರ ಮೊದಲನ ಕೋರ್ಟಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ತಕ್ಷಣವೇ ಹೈಕೋರ್ಟ್ಗೆ ಹೋಗ್ತಾರೆ. ಬೇಲ್ ಸಿಗುತ್ತೆ. ಒಂದೇ ದಿನದಲ್ಲಿ ಎಲ್ಲೋ ಮುಗ್ದು ಹೋಗ್ಬಿಡುತ್ತೆ. ಈ ಎಲ್ಲ ಘಟನಾವಳಿಗಳನ್ನು ಗಮನಿಸಿದಾಗ ನೋಡಿ, ನಮಗೆ ಅಪಾರವಾದಂತಹ ಗೌರವ ನಮ್ಮ ನ್ಯಾಯಾಲಯದ ಮೇಲೆ ಇದೆ, ಇರಬೇಕು. ಯಾಕೆಂದರೆ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ 3ನೇ ಕಣ್ಣಾಗಿ ಕಾಯ್ತಾ ಇರೋದೇ ನ್ಯಾಯಾಲಯ. ಆದರೆ ಈ ಎಲ್ಲ ಚರ್ಚೆಗಳ ನಂತರ ಹುಟ್ಟುವಂಥ ಪ್ರಶ್ನೆಗಳೇನಪ್ಪ ಅಂತಂದರೆ, ನ್ಯಾಯಾಲಯದಲ್ಲಿ ಒಂದು ಇನ್ಸಿಡೆಂಟ್ ಆದ ನಂತರ ಆ ಇನ್ಸಿಡೆಂಟ್ ಅಲ್ಲಿಗೆ ಮುಗಿದೋಯ್ತು ಅಂತಲ್ಲ. ಅದು ಮುಂದಿನ 10 ವರ್ಷಗಳ ಕಾಲ, ದಶಕಗಳ ಕಾಲ, ಶತಮಾನಗಳ ಕಾಲ ಅದೊಂದು ಪ್ರೆಸಿಡೆಂಟ್ ಆಗಿ ಉಳಿದು ಬಿಡುತ್ತೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಅವತ್ತು ಅವನಿಗೆ ಕೊಡಲ್ಪಟ್ಟಿದೆ, ಇವತ್ತು ಇಲ್ಲೂ ಕೊಡಬಹುದು ಅನ್ನುವಂಥ ಚರ್ಚೆಗಳು ಶುರುವಾಗುತ್ತೆ. ಅವುಗಳ ಸಾಧಕ ಬಾಧಕಗಳು ಏನು ಅನ್ನೋದ್ರ ಬಗೆಗಿನ ಚರ್ಚೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಸಾಕಷ್ಟು ಗಣ್ಯ ಅತಿಥಿಗಳಿದ್ದಾರೆ. ಅದಕ್ಕಿಂತ ಮೊದಲು ಅನೇಕ ಗಣ್ಯರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದರೆ ಅದನ್ನು ಕೇಳಿಸ್ಕೊಂಬರೋಣ ಬನ್ನಿ. ನಾನು ದರ್ಶನ್ ಅಭಿಮಾನಿನೇ, ದೊಡ್ಡ ಅಭಿಮಾನಿ. ಯಾಕಂದರೆ ನನ್ನ ಮಗಳಿಗೆ ಫಸ್ಟು ಇದರಲ್ಲಿ ದೊಡ್ಡ ಪಾತ್ರವನ್ನೇ ಅವ್ರ ಮೂಲಕನೇ ಸಿಕ್ಕಿದ್ದು ನನ್ನ ಮಗಳಿಗೆ. ಮೇಘನಾಗೆ ದರ್ಶನ್ ಅವರೊಂದು ರೆಕಮೆಂಡೇಶನ್ ಮೇಲೆ ಸಿಕ್ಕಿದ್ದು. ಸರ್, ನಾನು ಸತ್ಯ ಹೇಳ್ತೀನಿ, ಯಾರಿಗೂ ಕೂಡ ಯಾವ್ದು ಈ ಥರ ಸಂದರ್ಭಗಳು ಯಾರಿಗೂ ಏನೂ ಬರಬಾರ್ದು. ಕಲಾವಿದರಿಗಂತೂ ಬರಲೇಬಾರ್ದು. ಎಲ್ಲರೂ ಚೆನ್ನಾಗಿರ್ಬೇಕು ಸರ್. ಈ ಸಂದರ್ಭಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಯಾರೂ ನೋಡಬಾರ್ದು. ಎಲ್ಲರಿಗೂ ಒಳ್ಳೇದಾಗಲಿ ಸರ್. ನಾನು ಸತ್ಯ ಹೇಳ್ತೀನಿ, ಯಾರಿಗೂ ಕೂಡ ಯಾವ್ದು ಈ ಥರ ಸಂದರ್ಭಗಳು ಯಾರಿಗೂ. ದರ್ಶನ್ಗೆ ಜಾಮೀನು ಸಿಕ್ಕಿರೋದು ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆ ಜಾಮೂನು ಸಿಕ್ಕಿದ ಸಂತೋಷ. ನಮ್ಮನೇಲಂತೂ ಅವತ್ತಿಂದ ಇವತ್ತರೆಗೂ ಜಾಮೂನು ಮಾಡೇ ಇಲ್ಲ ಸರ್. ಏನು ಕಲಾವಿದ ಸರ್, ನೋಡ್ತಾ ಇರಿ ಸರ್. ಈಗ ಹೇಳ್ತಾ ಇದ್ದೀನಿ ಧೈರ್ಯವಾಗಿ, ಘಂಟಾಘೋಷವಾಗಿ ನೋಡ್ತಾ ಇರಿ ಸರ್. ಬರೋ ವರ್ಷ ಇಷ್ಟೊತ್ತಿಗೆ ಎಂತೆಂಥ ಸಿನಿಮಾ ಬಂದು ಕರ್ನಾಟಕದಲ್ಲಿ ಹೇಗೆ ಜಯಬೇರಿ ಬಾರಿಸುತ್ತೆ ಅಂತ. ಈಗ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರಿಗೆ ಒಳಗೋದ್ಮೇಲೆ ಏನು ಸರ್ ಬರ್ತಾ ಇದೆ ಚಿತ್ರಗಳು. ನಮ್ಮದು 2 ಚಿತ್ರಮಂದಿರಗಳಿದೆ. ಭಾರತೀಯ ಚಿತ್ರಮಂದಿರ ಪಿಂಡ್ಯದಲ್ಲಿ, ಚಿಕ್ಕಮಗಳೂರಲ್ಲಿ ಅಶೋಕ್ ಚಿತ್ರಮಂದಿರ ಅಂತ. 15 ದಿವಸ ಚಿತ್ರಮಂದಿರ ಮುಚ್ಚಿಸ್ತಾ ಇದ್ದಾರೆ. ಕಾರಣ, ಒಬ್ಬ ಧೀಮಂತ ನಾಯಕ ಬೇಕು ಸರ್. ಅಂತ ಒಬ್ಬ ನಾಯಕನ ದುರದೃಷ್ಟ, ತಪ್ಪು. ಅವನು ತಪ್ಪು ಮಾಡಿದ್ದಾನೆ ಅಂತ ಹೇಳ, ಏನು ಗ್ರಹಚಾರ ಸರ್. ಇವತ್ತು ಎಷ್ಟೋ ರಾಜಕಾರಣಿಗಳು 2-3 ಕೊಲೆಗಳು ಮಾಡಿ ಗಂಟಾಘೋಷವಾಗಿ ದೀರಾಬೇರಿಸೋಗಿ ಓಡಾಡ್ತಾ ಇಲ್ವಾ ಸರ್. ಇವನ್ನೇ ಹಾಕಿ 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 ಇದು ಬಹಳ ಗಂಭೀರವಾದ ಪ್ರಕರಣ ಅಂತ ನಮ್ಮೆಲ್ಲರೂ ಗೊತ್ತಿದೆ. ಜೂನ್ 11 ಅಂತ ನನಗೆ ಜ್ಞಾಪಕ ಇದೆ. ಆಮೇಲೆ ಜೂನ್ 11 ಆದ್ಮೇಲೆ ಇವಾಗ 6 ತಿಂಗಳು ನಂತರ ಇವಾಗ ಜಾಮೀನು ಕೊಟ್ಟಿದೆ ಕೋರ್ಟ್ಸು. ನಾನು ಜೈಲಲ್ಲಿ ಇದ್ದಾಗ ನನಗೆ ಜ್ಞಾಪಕ ಇದೆ, ಪ್ರತಿ ಒಂದು ದಿನನೂ ನಮಗೆ
ಯಾವಾಗ ಕೊಡ್ತಾರೆ, ಮುಂದೆ ಒಂದು 3 ದಿನನೋ 1 ವಾರನೋ 1 ತಿಂಗಳು 6 ತಿಂಗಳು 1 ವರ್ಷ 2 ವರ್ಷನೂ ಆಗ್ಬೋದು. ನಮಗೆ ಟೈಮ್ ಲೈನ್ ಅನ್ನೋದು ಗೊತ್ತಿರಲ್ಲ. ಸೊ ಆ ಟೈಮ್ ಲೈನ್ ಅನ್ನೋದು ಗೊತ್ತಿದ್ರೆ 6 ತಿಂಗಳಂತ ಗೊತ್ತಿದ್ರೆ ನಿಮ್ಮ ಮನಸ್ಸನ್ನು ಫಿಕ್ಸ್ ಮಾಡ್ಕೋಬಹುದು. ಬಟ್ ಎಷ್ಟು ದಿನ ವರ್ಷಾಂಗಳೇ ಆಗ್ಬೋದು ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೂ ಕೂಡ ಅದು ಒಂಥರ ನಿಮಗೆ ಒಂದು ಆತ್ಮಾವಲೋಕನ ಮಾಡ್ಕೊಳ್ಳೋಕ್ಕೆ, ಒಂದು ಪಶ್ಚಾತ್ತಾಪ ಪಡೋಕ್ಕೆ. ಯಾಕಂದರೆ ಜೈಲು ಅನ್ನೋದು ಅದು ಬರೀ ಒಂದು ಪ್ಯೂನಿಟಿವ್ ಪನಿಷ್ಮೆಂಟ್ ಅಷ್ಟೇ ಅಲ್ಲ. ಜೈಲು ಅನ್ನೋದು ಒಂದು ರಿಹ್ಯಾಬಿಲಿಟೇಟಿವ್, ಒಂದು ಉತ್ತಮವಾದ ಮನುಷ್ಯನ ಮಾಡೋದು ಜೈಲಿನ ಕರ್ತವ್ಯ. ಸೊ ನಾವೇನು ನಿರೀಕ್ಷೆ ಮಾಡ್ತೀವಿ ಅಂದರೆ, ಇವಾಗ 6 ತಿಂಗಳು ಕೋರ್ಟು ಅವರ ಎಲ್ಲ ಒಂದು 4,000 ರೂಪಾಯಿ ಚಾರ್ಜ್ ಶೀಟು ಎಲ್ಲ ಒಂದು ಅದನ್ನು ಭಾಳ ಗಂಭೀರ. ಓಕೆ, ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಅನೇಕ ಗಣ್ಯ ಅತಿಥಿಗಳು. ಎಸ್ ಕೆ ಉಮೇಶ್ ಅವರಿದ್ದಾರೆ, ನಿವೃತ್ತ SP ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್ ಕೆ ವಿವೇಕಾನಂದ ಅವರಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರು. ತಮ್ಮ ಪ್ರಖರವಾದಂತಹ ಬರಹಗಳಿಂದ ಅನೇಕರನ್ನ ಎಚ್ಚರಿಸ್ತಾ ಇರ್ತಾರೆ ಅವರು. ನಾನು ಕೂಡ ಅವರ ಬರವಣಿಗೆ ಬಹಳ ದೊಡ್ಡ ಅಭಿಮಾನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರೋಹಿತ್ ಕುಮಾರ್ ಅವರಿದ್ದಾರೆ, ವಕೀಲರು. ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಯಮುನಾ ಸನ್ನಿಧಿ ಅವರಿದ್ದಾರೆ. ಯಮುನಾ ಸನ್ನಿಧಿ ಬಹಳ ದರ್ಶನ್ ಅವ್ರ ಬಗ್ಗೆ ಆರಂಭದಿಂದಲೇ ಬಹಳ ಫೈರ್ ಬ್ರ್ಯಾಂಡ್ ತರ ಅವರ ಪರವಾಗಿ ನಿಂತು ಬಹಳ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದಂಥವ್ರು. ಎಸ್, ಖಂಡಿತ ಒಬ್ಬ ಫ್ಯಾನ್ ಅಂತ ಹೇಳುವಾಗ ಆ ಮಾತುಗಳು ಖಂಡಿತವಾಗ್ಲೂ ಬರುತ್ತೆ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.